ನ್ಯಾಯಾಲಯದಲ್ಲಿ ನಡ್ತಕ್ಕಂಥ ವ್ಯವಹಾರಗಳು, ಮಾತುಕತೆಗಳು, ವಾದಗಳು, ವಿವಾದಗಳು, ಜಡ್ಜ್ಮೆಂಟು ಇದೇನೇ ಇದ್ರೂ ದಯವಿಟ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋರಿಗೆ ಕನ್ನಡದಲ್ಲಿ ಮಾಡಿಕೊಡಿ. ಯಾಕಂದರೆ ಅವಿದ್ಯಾವಂತರು, ತುಂಬ ಚಿಕ್ಕಪುಟ್ಟ ವ್ಯವಹಾರಸ್ಥರು, ಆಮೇಲೆ ಚಿಕ್ಕಪುಟ್ಟ ಸ್ವಲ್ಪ ಮುಗ್ಧ ಜನರು, ಇವರಿಗೆಲ್ಲ ಇಂಗ್ಲೀಷ್ ಬರದೇ ಇರೋದು. ಅಲ್ಲಿ ಇಂಗ್ಲೀಷಲ್ಲಿ ನೀವು ಜಡ್ಜ್ಮೆಂಟ್ ಕೊಡೋದು, ಇಂಗ್ಲೀಷಲ್ಲಿ ಕೊಡೋ ಸ್ಟೇಟ್ಮೆಂಟ್ಗಳು, ಎಷ್ಟೋ ಜನ ಲಾಯರ್ಸ್ಗಳಿಗೆ ಆ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದ್ದೀವಿ ಏನೋ ಅನ್ನೋದು ಅರ್ಥ ಆಗಿರೋದಿಲ್ಲ. ಎಲ್ಲ ಫಿಲಪ್ ದಿ ಬ್ಲಾಂಕ್ಸ್ ಥರ ಆಗ್ಬಿಟ್ಟಿದೆ. ಬರೀ ಹೆಸರು ಚೇಂಜ್ ಮಾಡು, ಅದು ಬೇರೆ ಅಡ್ರೆಸ್ ಚೇಂಜ್ ಮಾಡು, ಇದೇ ಥರ ಇರುತ್ತೆ ಹೊರತು ಮಿಕ್ಕಿದೆಲ್ಲ ಒಂದೇ ಥರ ಫಾರ್ಮುಲಾ ಟೈಪೇ ಇರ್ತದೆ. ಆಪಾದನೆಗಳು ಮಾಡೋದು ಮತ್ತು ಇವರು ಆ ಕಡೆ ಆರ್ಗ್ಯುಮೆಂಟ್ ಮಾಡೋದು ಎಲ್ಲ ಒಂದು ಫಾರ್ಮುಲಾ ಟೈಪೇ ಬಂದ್ಬಿಟ್ಟಿದೆ. ಸತ್ಯವಾದ ಘಟನೆಗಳು ಅದರೊಳಗಡೆ ಸೇರಿಕೊಂಡೇ ಇರೋದಿಲ್ಲ. ದಯವಿಟ್ಟು ಒಳ್ಳೆ ಪ್ರಾಮಾಣಿಕ ಲಾಯರ್ಸ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮತ್ತು ನ್ಯಾಯಾಧೀಶರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕರ್ನಾಟಕದಲ್ಲಿ ಮಾಡುವಂಥ ಎಲ್ಲ ಕೋರ್ಟಿನ ಕಲಾಪಗಳು, ಜಡ್ಜ್ಮೆಂಟ್ಗಳು ಆಗಲಿ, ಆಮೇಲೆ ಹೇಳಿಕೆಗಳಾಗಲಿ ದಯವಿಟ್ಟು ಕನ್ನಡದಲ್ಲಿ ಕೊಟ್ಟು ಕನ್ನಡನೂ ಕಾಪಾಡಿ, ಕರ್ನಾಟಕನೂ ಕಾಪಾಡಿ, ಮುಗ್ಧ ಜನರನ್ನು ಕಾಪಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ಇದು ರೈಟ್ ನ್ಯೂಸ್.